ನೋಡಿ ಸೂರ್ಯ ಅವರೇ, ನನ್ನ ಯಾರು ನಂಬ್ತಾನೆ ಇಲ್ಲ. ಎಲ್ರು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ, ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ರಾಕಿ ನೋಡಿ, ನಾನು ಸಾಕ್ಷಿನ ಬಿಡಲ್ವತ್ತೆ. ನೀವಾದ್ರೂ ಹೇಳಿ ಸೂರ್ಯ ಅವರೇ, ನಾನು ಅಂತವಳಲ್ಲ ಅಂತ. ರಾಕಿ ಹೇಳ್ತಿರೋದ್ರಲ್ಲಿ ನನಗೇನೋ ತಪ್ಪು ಕಾಣಿಸ್ತಿಲ್ಲ ಆರ್ತಿ ಅವರೇ. ನೀವು ಏನು ಹೇಳಿ ಇವ್ರಿಗೆಲ್ಲ? ನನ್ನ ಹೆಂಡತಿಗೆಲ್ಲ ವಿಷಯ ಗೊತ್ತಿತ್ತು, ಆದರೂ ಅದನ್ನು ನಮ್ಮಿಂದ ಮುಚ್ಚಿಟ್ರು ಅಂತ ಹೇಳ. ಅರುಣನ್ನ ಇವರೇ ಇಲ್ಲಿಗೆ ಕರ್ಸ್ಕೊಂಡ್ರು, ಆದರೂ ಅದನ್ನು ನಮ್ಮಿಂದ ಮುಚ್ಚಿಟ್ರು ಅಂತ ಹೇಳ. ನಮ್ಮ ಮನೆ ಮರ್ಯಾದೆ ಗಾಳಿಗೆ ತೂರ್ಕೊಂಡು ಹೋಗೋ ಹಾಗೆ ಎಲ್ಲವನ್ನೂ ಮುಚ್ಚಿಟ್ರು ಅಂತ ಹೇಳ. ಅಥವಾ ಇದು ಯಾವುದೂ ನನ್ನ ಹೆಂಡತಿಗೆ ಗೊತ್ತಿಲ್ಲ, ತಾನು ಮುಗ್ದೆ ಅಂತ ಹೇಳ. ಹಾಗೆ ಹೇಳೋಕ್ಕಾಗಲ್ಲ ಆರ್ತಿ ಅವರೇ, ಯಾಕಂದರೆ ನಿಮಗೆಲ್ಲ ಗೊತ್ತಿತ್ತು. ನಮ್ಮ ಅಣ್ಣ ಮದುವೆ ಆಗಿ ಅದಕ್ಕೇನ ಇಲ್ಲಿ ಕರ್ಕೊಂಡ್ಬಂದಾಗ ನಾನು ಇನ್ನೂ ಚಿಕ್ಕವನು. 22 ವರ್ಷ ಆಯ್ತು ಅವ್ರು ಇಲ್ಲಿಗೆ ಬಂದು. ಒಂದು ದಿನಕ್ಕೂ ನನ್ನ ಮಗಳಿಗಾಗ್ಲಿ ತಮ್ಮ ಮಕ್ಕಳಿಗಾಗ್ಲಿ ಭೇದ ಮಾಡಿದವರಲ್ಲ. ಇವತ್ತು ತಾನು ಜೀವ ಕಳ್ಕೊಂಡು ಹೇಳ್ದಾಗ ನಿಂತ್ಯಾನಂದ್ರೆ ಅದಕ್ಕೆ ಕಾರಣ ನೀವು. ನೀವು ಬಸ್ರಿ ಆಗಿದ್ದಾಗ ನಿಮ್ಮಿಂದ ಒಂದು ಕೆಲಸ ಮಾಡಿಸ್ದೆ ಎಲ್ಲ ಕೆಲಸ ಅವ್ರು ಮಾಡ್ತಿದ್ರು. ಸೀಮಂತ ದಿನ ಶಶಾಂಕ್ ಬಂದು ಗಲಾಟೆ ಮಾಡ್ದಂತ ನೀವು ಊಟ ಮಾಡೋದು ಬಿಟ್ಟಿದ್ರಿ, ಆದ್ರೆ ಅವ್ರು ಊಟ ಮಾಡಿಸಿದ್ರು. ಯಾಕೆ ಗೊತ್ತಾ? ನಿಮ್ಮ ಹೊಟ್ಟೆಲಿರೋ ಮಗು ನೀವು ಇಬ್ರು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ. ಇನ್ನೂ ಭೂಮಿಗೆ ಬರ್ದಿರೋ ಮಗು ಬಗ್ಗೆ ಅಷ್ಟೆಲ್ಲ ಕಾಳಜಿ ಇಟ್ಟವ್ರು ಅವರು. ಆದ್ರೆ ಅದನ್ನೆಲ್ಲ ಮರೆತು ಅವ್ರ ಮಗಳನ್ನೇ ದಾರಿ ತಪ್ಪಿಸ್ಬಿಟ್ರಲ್ಲ ನೀವು. ನನ್ನ ಜೊತೆಲೇ ಇದ್ದು ನನ್ನ ಕಣ್ ತಪ್ಪಿಸಿ ಅದೆಷ್ಟು ಆಟ ಆಡ್ಬಿಟ್ರಿ ನೀವು. ರಾತ್ರಿ 12ಕ್ಕೆ ಬೆಳಗಿನ ಜಾವ 5ಕ್ಕೆ ಅದು ಎಷ್ಟೆಷ್ಟೋ ಹೊತ್ತಿಗೆ ವೇದಿಕಾ ಜೊತೆ ಗುಟ್ಟಾಗಿ ಮಾತಾಡ್ತಿದ್ರಿ. ನಾನು ಕೇಳ್ದಾಗೆಲ್ಲ ಅದನ್ನ ಮುಚ್ಚಾಕ್ತಿದ್ರಿ. ಆದ್ರೆ ಅದರಿಂದ ಇಂಥ ಒಂದು ಸಂಚಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದೆಲ್ಲದರಿಂದ ನೀವು ತೊಂದರೆಗೆ ಸಿಕ್ಕಾಕೋತೀರಾ ಅಂತ ಅನ್ಕೊಂಡಿದ್ದೆ. ಇಲ್ಲ, ನಮ್ಮೆಲ್ಲರೂ ಸಿಕ್ಕಾಕಿಸ್ಬಿಟ್ರಿ. ಸೂರ್ಯ ಅವರೇ, ನೀವು ಇಲ್ಲ, ಸರಿಯಾಗಿ ತಿಳ್ಕೊಂಡಿದ್ದೀನಿ. ನೀವು ಅರುಣನ್ ಜೊತೆ ಮಾತಾಡ್ತಾ ಹಳ್ಳಿ ಅಡ್ರೆಸ್ ಕೊಟ್ಟಿದ್ದು, ನಾನ್ ಕೇಳಿದ್ದಕ್ಕೆ ಲಾ ಓದ್ತಿರೋ ಹುಡುಗ ಅಂತ ಹೇಳಿದ್ದು, ಇವತ್ತು ಬೆಳಿಗ್ಗೆ ರಂಗೋಲಿ ಬಿಡ್ತಾ ಅವನ ಜೊತೆ ಪ್ಲಾನ್ ಮಾಡಿದ್ದು ಎಲ್ಲ ನಿಮ್ ಮುಕ್ತಲ್ ನಗು, ಆದ್ರೆ ಮನ್ಸೆಲ್ಲ ಬರೀ ವಿಷ. ಬೇಡ ಬೇಡ ಅಂದ್ರು ನನಗೆ ಒತ್ತಾಯ ಮಾಡಿ ಇವ್ರನ್ನ ತಂದು ನನಗೆ ಗಂಟಾಕಿದ್ರಿ. ಇವ್ರು ಮಾಡಿದ್ದೇನು? ತುಂಬೆ ಸಂಸಾರನ ಹೊಡೆದ್ರು. ಯಾಕೆ ಬೇಕಾಗಿತ್ತು ನನಗೆ ಪುನರ್ವಿವಾಹ? ಈ ಪುನರ್ವಿವಾಹದಿಂದ ನಮ್ಮ ಮನೆ ಮಗು ಯಾರ್ದೋ ವಂಚನೆಗೆ ಬಲಿ ಆಯ್ತು. ಈ ಪುನರ್ವಿವಾಹದಿಂದ ನಮ್ಮ ಮನೆ ಮರ್ಯಾದೆ ಹಾಳಾಯ್ತು. ಯಾಕೆ ಬೇಕಾಗಿತ್ತು ನನಗೆ ಈ ಪುನರ್ವಿವಾಹ? ಹೆಂಡತಿ ಮಾತನ್ನ ಕೇಳಿಸ್ಕೊಳ್ಳೋಕೆ ತಾಳ್ಮೆ ಇಲ್ಲದೆ ಇರೋಣ
ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಕಳ್ಕೊಂಡಿರೋ ನಿಮ್ಮಂಥವ್ರನ್ನ ಯಾಕಾದ್ರೂ ಪುನರ್ವಿವಾಹ ಆದೆ ಅಂತ ಅನ್ನಿಸ್ತಾ ಇದೆ. ನನಗೂ ಬೇಕಾಗಿರ್ಲಿಲ್ಲ ಈ ಪುನರ್ವಿವಾಹ. ನನಗೂ ಬೇಕಾಗಿರ್ಲಿಲ್ಲ ಪುನರ್ವಿವಾಹ. ಹಾಕಿದ್ಮೇಲೆ ಹೊರಡಿ. ಮನೆಯಿಂದ ಹೊರಡಿ ಅಂತೆ. ನನ್ನ ಮಗು ನನ್ನ ಮನೇಲೆ ಇರ್ತಾನೆ. ನನ್ನ ಮಗು ಕೂಡ ಇದು. ಮಕ್ಕಳು ಅಪ್ಪನ ವಂಶಕ್ಕೆ ವಾರಸ್ದಾರರು. ಹೊತ್ತೋಳು ಹೆತ್ತೋಳು, ಇದಕ್ಕಾಗಿ ಸತ್ತು ಮತ್ತೆ ಹುಟ್ಟಿದ್ದೀನಿ ನಾನು. ಒತ್ತಾಡಿದ್ದೀನಿ, ಪಡ್ತಾಡಿದ್ದೀನಿ, ಇದಕ್ಕೋಸ್ಕರ ಸತ್ತಿದ್ದೀನಿ. ನನ್ನ ಮಗು ನನ್ನ ಹತ್ರನೇ ಇರುತ್ತೆ. ಮಗನ್ ಕೊಡು ಅಂದೆ. ಮೊಮ್ಮಗು ಬೇಕು ಅಂತ ಒದ್ದಾಡ್ತಾ ಇದ್ರಿ, ಬೇಡವಾ? ಹಾಗಂತ ಇಷ್ಟು ಸಣ್ಣ ವಯಸ್ಸಲ್ಲಿ ತಾಯಿ ಮಗುನ ಬೇರೆ ಮಾಡೋದು ತಪ್ಪು. ನನ್ನ ಮಗು, ನಾನ್ ಬೆಳೆಸ್ತೀನಿ ಇವನ್ನ. ಅದಿನ್ನೂ ಹಸ್ಗೂಸು. ತಾಯಿ ಮಗುನ್ ದೂರ ಮಾಡಿ ಪಾಪ ಕಟ್ಕೋಬೇಡ. ಅದು ಅವಳ ಹತ್ರನೇ ಇರ್ಲಿ. ಆ ದಿನ ಮನೆಯಿಂದ ಹೊರಗಡೆ ಹೋಗು ಅಂದಾಗ ನಾನೇನು ಮಾತಾಡಲಿಲ್ಲ. ಆದರೆ ಮಗು ಬಗ್ಗೆ ನೀನೇನು ಮಾತಾಡಲಿಲ್ಲ. ಕೊಡು ಮಗುನ ಅವಳ ಕೈಯಲ್ಲಿ.
ನಮ್ಮ ಆರ್ತಿನ ತುಂಬಾನೇ ಚೆನ್ನಾಗಿದ್ದಾಳೆ, ಮಕ್ಕಳು ಚೆನ್ನಾಗಿದ್ದಾರೆ. ನನಗಿಂತ ಹೆಚ್ಚು ಕಾಳಜಿ ವಹಿಸೋ ನಮ್ಮ ಅಳಿಯಂದ್ರಿದ್ದಾರೆ. ನನಗಂತೂ ಆರ್ತಿ ಬಗ್ಗೆ ಯಾವ ಚಿಂತೆನೂ ಇಲ್ಲ ನೋಡಿ. ಅರೆ ಆರ್ತಿ, ಆರ್ತಿ ವಿಷಯ ಮಾತಾಡ್ತಿದ್ದಾಗ ಅವಳೇ ಬಂದ್ಬಿಟ್ಟಿದ್ದಾಳೆ ನೋಡಿ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಾ? ಅದಿ ಹೇಗಿದ್ಯಾ ಬಂಗಾರ? ಚೆನ್ನಾಗಿದ್ಯಾ? ಏನೇ ಆರ್ತಿ, ನೀನು ಇವತ್ತು ಬರ್ತೀನಿ ಅಂತ ಹೇಳೇ ಇಲ್ಲ, ದಿಢೀರಂತ ಎಲ್ಲ ಬಂದ್ಬಿಟ್ಟಿದ್ದೀರಾ? ಏ ಆದಿ, ಎಲ್ಲ ನಿಮ್ಮಪ್ಪ? ಏ ಪುಟ್ಟ ಬಾರ ಕಂದ. ಏ ಆರ್ತಿ, ಸೂರ್ಯ ಅವ್ರು ಬಂದಿಲ್ವೇನೆ? ಆರ್ತಿ, ಆರ್ತಿ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದೀಯಾ? ಆ ಮನೆಯವ್ರು ಯಾರಾದ್ರೂ ಬೇಜಾರು ಮಾಡಿದ್ರೆ ನಿಂಗೆ? ನೀವ್ ಮತ್ತೆ ಏನಾದ್ರು ಅಂದ್ರ? ನೀನ್ ಏನು ಹೇಳ್ದೆ ಹೀಗೆ ಸುಮ್ನೆ ಕೂತ್ರೆ ನನಗೆ ಆತಂಕ ಆಗಲ್ವೇನೆ? ಅದಿ ಬೈಲಿ, ಏನಾಯ್ತು? ಅಜ್ಜಿ, ಅದು ಸೂರ್ಯ ಅಪ್ಪ ಅವ್ರ ಮನೆಯವರು. ಸುಮ್ಮನೆ ಇರೋ. ಆ ಮಗು ಬಾಯಿ ಯಾಕೆ ಮುಚ್ಚಿಸ್ತೀಯ ನೀನು? ನೀನ್ ಹೇಳ್ಬಿಟ್ಟ ಆದಿ, ಹೋಗಿ ಆರ್ಡರ್ ಇಟ್ಕೋ. ಸಾಕು, ಸುಮ್ನೆ ಇರೆ. ನೀನು ಏನು ಹೇಳಲ್ಲ, ಆ ಮಗು ಹೇಳಕ್ ಬಂದ್ರೆ ಅದಕ್ಕೆ ಗದರಿಸ್ತೀಯ ನೀನು. ನೀನ್ ಏನು ಹೇಳ್ದೆ ಈಗ ಬಂದು ಅಳ್ತಾ ಕೂತ್ರೆ ನನಗೆ ಆತಂಕ ಆಗಲ್ವೇನೆ? ನೀನ್ ಹೇಳ್ಕತ್ತ, ಏನಾಯ್ತು? ಅಜ್ಜಿ, ಸೂರ್ಯ ಅಪ್ಪ ಮತ್ತೆ ಅವ್ರ ಮನೆಯವರು ಅಮ್ಮನಿಗೆ ತುಂಬಾ ಬೈದ್ರು. ಅಜ್ಜಿ, ಅಪ್ಪ ಅಮ್ಮನಿಗೆ ಮನೆ ಬಿಟ್ಟು ಹೋಗು ಅಂದ್ರು. ಇನ್ಮೇಲೆ ಮನೆಗೆ ಬರ್ಬೇಡ ಅಂದ್ರು. ಸೂರ್ಯ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರ? ಯಾಕೆ? ಅಂತದ್ದೇನಾಯ್ತು? ಅಂಥದ್ದೇನೂ ಆಗಿಲ್ಲಮ್ಮ. ಇವ್ನು ಸುಳ್ಳು ಹೇಳ್ತಾ ಇದ್ದಾನಷ್ಟೆ. ಸಾಕು, ಸುಮ್ಮನೆ ಇದೆ. ಅದೇ ಯಾವತ್ತೂ ಸುಳ್ಳು ಹೇಳಲ್ಲ. ನೀನೇ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯ. ಅದೇನು ಅಂತ ಹೇಳೋ ಆರ್ತಿ, ನನ್ನ ಮೇಲೆ ಆಣೆ ನೋಡಿಲ್ಲ ಅಂದ್ರೆ. ಸೂರ್ಯ ಅವರು ನನ್ನ ಮೇಲೆ ಅವರಿಗೆ ಬೇಜಾರು ಬಂದ್ಬಿಟ್ಟಿದೆ ಅಮ್ಮ. ಏನೇ ಹಾಗಂದ್ರೆ? ನೀವಿಬ್ರು ಎಷ್ಟು ಚೆನ್ನಾಗಿದ್ರಿ, ಆದರ್ಶ ದಂಪತಿಗಳ ತರ. ನೀವನ್ನ ನೋಡಿದವರೆಲ್ಲ ಪುನರ್ವಿವಾಹ ಆದವರು ಎಷ್ಟು ಚೆನ್ನಾಗಿರೋಕ್ ಸಾಧ್ಯನಾ ಅಂತ ಆಶ್ಚರ್ಯ ಪಡ್ತಾ ಇದ್ರು. ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರಲ್ಲಿ ಸೂರ್ಯ ಅವರು. ಏನಾಯ್ತು ಹೇಳೆ? ಪ್ರಪಂಚಕ್ಕೆಲ್ಲ ಬೆಳಕು ಕೊಡೋ ಸೂರ್ಯನಿಗೂ ಗ್ರಹಣ ಹಿಡಿದಾಗ ಮಂಕಾಗ್ತಾನೆ. ಹಾಗೆ ಸೂರ್ಯ ಅವ್ರ ಬುದ್ಧಿಗೆ, ಅವ್ರು ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಗೆ ಮೊನ್ನೆ ಊರ್ ಜಾತ್ರೆಯಲ್ಲಿ ಅಪನಂಬಿಕೆ ಅನ್ನೋ ಗ್ರಹಣ ಹಿಡಿದು ಬಿಡ್ತು. ಎಲ್ಲರೂ ಮುಂದೆ ನಿಮ್ಮನ್ನ ಪುನರ್ವಿವಾಹ ಆಗಿದ್ದಕ್ಕೆ ಪಶ್ಚಾತ್ತಾಪ ಆಗ್ತಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ಅಮ್ಮ, ಮನೆ ಬಿಟ್ಟು
ಹೋಗಿ ಅಂತ ಹೇಳಿಬಿಟ್ರು. ಸೂರ್ಯ ಅವ್ರು ನಿನಗೆ ಹಾಗಂದ್ರು ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಕಣೆ. ನನಗೆ ನಂಬಕ್ಕಾಗ್ತಾ ಇಲ್ಲ ಅಮ್ಮ. ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಿದ್ದ ಸೂರ್ಯ ಅವರು ಎಲ್ಲರೂ ಮುಂದೆ ಹೇಗೆ ಹಾಗೆ ಹೇಳಿದ್ರು ಅಂತ ಅನ್ನಿಸ್ತಾ ಇದೆ. ಆದ್ರೆ ಅದು ನಿಜ. ಹೇಗಾಯ್ತು ಇದೆಲ್ಲ? ರಾಕಿ ನನಗೆಲ್ಲ ವಿಷಯ ಗೊತ್ತಿದ್ದು ಮುಚ್ಚಿಟ್ಟಿದ್ದೀನಿ ಅಂದ್ಲು. ಪರಿಮಳ ಅಕ್ಕ ಕೂಡ ಹಾಗೆ ಹೇಳೋದಕ್ಕೆ ಶುರು ಮಾಡಿಬಿಟ್ರು. ಅಲ್ಲಿದ್ದ ಪ್ರತಿಯೊಬ್ರು ವೇದಿಕಾ ಸಂತೋಷ್ ಸಂಬಂಧದ ಬಗ್ಗೆ ಗೊತ್ತಿದ್ದು ಅವರಿಬ್ಬರಿಗೆ ಒಳಗೊಳಗೆ ಸಹಾಯ ಮಾಡ್ತಿದ್ದೀನಿ ಅಂತ ಮಾತಾಡೋದಕ್ಕೆ ಶುರು ಮಾಡಿಬಿಟ್ರು. ಇದೆಲ್ಲ ನೀನು ಮುಂಚೆನೆ ಗೊತ್ತಿತ್ತೇನೆ? ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಮ್ಮ. ಗೊತ್ತಿದ್ದಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ನ. ಅವರೆಲ್ಲ ಅನ್ಭವಿಸೋ ಹಾಗೆ ನಾನು ಮಾಡ್ತಿದ್ದ. ನನಗೆ ಒಡ ಹೊಡ್ದವ್ರೆ ಇಲ್ಲ. ಪುನರ್ವಿವಾಹ ಮಾಡ್ಕೊಂಡು ಆ ಮನೆಗೆ ಹೋದ್ಮೇಲೆ ಪರಿಮಳ ಅಕ್ಕ, ರಾಕಿ ನನ್ನ ಸ್ವಂತ ಅಕ್ಕಂದಿರು ಅಂತ ತಿಳ್ಕೊಂಡಿದ್ದೆ. ಭಾವ, ಭಾಸ್ಕರ್ ನನ್ನ ಅಣ್ಣ ತಮ್ಮಂದಿರು ಅಂತ ಭಾವಿಸಿದ್ದೆ. ಆದ್ರೆ ನಾವ್ ಯಾರು ನಿನಗೆ ಸೇರ್ತವಳೆ ಅಲ್ಲ ಅಂತ ಇದ್ದಕ್ಕಿದ್ದಾಗೆ ಕೈ ತೊಳ್ಕೊಂಡ್ ಬಿಟ್ರಮ್ಮ. ವಿವರ್ಸ್ ಹೇಳ್ಬೇಕಾಗಿತ್ತು ಕಡೆ ಹೀಗಾಗಿದೆ ಅಂತ. ಹೇಳೋಣ ಅಂತಾನೆ ಹೋದೆ. ಆದ್ರೆ ಅವ್ರು ಯಾರು ನನಗೆ ಮಾತಾಡೋಕೆ ಅವಕಾಶನೇ ಕೊಡ್ಲಿಲ್ಲ. ಅಟ್ಲೀಸ್ಟ್ ಸೂರ್ಯ ಅವರಾದ್ರೂ ನನ್ನ ಅರ್ಥ ಮಾಡ್ಕೋತಾರೆ, ನನ್ನ ಮಾತು ಕೇಳಿಸ್ಕೋತಾರೆ, ನನ್ನ ನಂಬಿ ನನ್ನ ಹಿಂದೆ ಜೊತೆ ನಿಲ್ತಾರೆ ಅಂತ ಅನ್ಕೊಂಡಿದ್ದೆ ಅಮ್ಮ. ಆದ್ರೆ ಅವರು ಅವ್ರ ತಾಯಿ ಹತ್ರ ಹೋಗಿ ಇಂಥವ್ರ ಜೊತೆ ನನ್ನ ಪುನರ್ವಿವಾಹ ಯಾಕೆ ಮಾಡಿಸ್ತ್ರಿ ಅಂತ ಕೇಳ್ಬಿಟ್ರು. ಸೂರ್ಯ ಅವರ ಮಾತಂದು ನಾನು ಬದುಕಿರುವಾಗಲೇ ನನ್ನನ್ನು ಸಾಯಿಸ್ಬಿಟ್ರು ಅಮ್ಮ. ನಾನು ನಂಬಿದ ಸೂರ್ಯ ಇಲ್ಲ. ಇನ್ನು ಮುಂದೆ ನನ್ನ ಬಾಳಲ್ಲಿ ಬರೀ ಕತ್ಲು. ಈ ಇಬ್ರು ಮಕ್ಕಳು ಇಲ್ಲ ಅಂದಿದ್ರೆ ಅದೇ ಕ್ಷಣದಲ್ಲಿ ನಾನು ಉಸಿರು ಬಿಟ್ಬಿಡ್ತಾ ಇದ್ದೆ. ಯಾವ ಸುಖಕ್ಕೋಸ್ಕರ ಈ ಪುನರ್ವಿವಾಹ ಮಾಡಿಸಿದ್ರಿಮ್ಮ ನನಗೆ? ಸೂರ್ಯ ತುಂಬಾ ಒಳ್ಳೆಯವನು, ತಿಳುವಳಿಕೆ ಇರೋನು ಅಂತ ಅನ್ಕೊಂಡಿದ್ದೆ ನಾನು. ಯಾರು ನಿನ್ನನ್ನ ನಂಬದೆ ಹೋದ್ರು ಸೂರ್ಯ ನಿನ್ ಮೇಲೆ ಯಾವತ್ತೂ ಸಂಶಯ ಪಡಲ್ಲ ಅಂತ ಅನ್ಕೊಂಡಿದ್ದೆ. ದೇವರ ಸ್ಥಾನ ಕೊಟ್ಟಿದ್ದೆ ಕಡೆ ನಾನು ಅವರಿಗೆ. ಆದ್ರೆ ಅವರು ತಾನು ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋದನ್ನ ತೋರಿಸ್ಬಿಟ್ರು. ನಿನಗೆ ಅನ್ಯಾಯವಾಗಿ ಅವಮಾನ ಮಾಡಿದಾರಲ್ಲ ಅವರು, ಅವರಿಗೆ ನಾನು ಇನ್ನೊಂದು ಮುಖ ಏನು ಅನ್ನೋದನ್ನ ತೋರಿಸ್ತೀನಿ. ನಿನಗೆ ಅನ್ಯಾಯ ಮಾಡಿದ್ದಕ್ಕೆ ಅವ್ರು ಉತ್ತರ ಕೊಡಲೇಬೇಕು ಕಣೆ.